ಮೈಸೂರು ಜಿಲ್ಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ವಿದ್ಯುತ್ ಕಂಬ ಮುಟ್ಟಿದ್ದಕ್ಕೆ ಎಲೆಕ್ಟ್ರಿಷಿಯನ್ ಮೇಲೆ ಹಲ್ಲೆನ. ಬಹಿಷ್ಕಾರಕ್ಕೊಳಗಾದಂತಹ ವ್ಯಕ್ತಿ ವಿದ್ಯುತ್ ಕಂಬ ಮುಟ್ಟಿದ ಅನ್ನೋ ಕಾರಣಕ್ಕಾಗಿ ಹಲ್ಲೆ ಮಾಡಲಾಯಿತಾ. ಹುಣಸೂರು ತಾಲೂಕು ಕೊತ್ತೆಗಾಲ ಗ್ರಾಮದಲ್ಲಾಗಿರುವಂತಹ ಘಟನೆ. ವೆಂಕಟೇಶ್ ನಾಯಕ್ ಎಂಬುವರ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಲಾಗಿದೆ. ಈ ಬಗ್ಗೆ ಮೂವರ ವಿರುದ್ಧ ದೂರು ಕೊಟ್ಟಿದ್ದಾರೆ ವೆಂಕಟೇಶ್ ನಾಯಕ್. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಕಂಬ ಮುಟ್ಟಿದ್ರು ಎಲೆಕ್ಟ್ರಿಷಿಯನ್ ಅನ್ನುವಂತಹ ಕಾರಣಕ್ಕಾಗಿ ಅವರ ಮೇಲೆ ಹಲ್ಲೆ ಮಾಡುವಂತಹ ಆರೋಪ ಕೇಳಿಬರ್ತಾ ಇದೆ. ಹುಣಸೂರು ತಾಲೂಕು ಕೊತ್ತೆಗಾಲ ಗ್ರಾಮದಲ್ಲಾಗಿರುವಂತಹ ಗಲಾಟೆ ಇದೆ. ಎಲೆಕ್ಟ್ರಿಷಿಯನ್ ವೆಂಕಟೇಶ್ ನಾಯಕ್ ಅವರನ್ನ ಬಹಿಷ್ಕಾರಕ್ಕೆ ಒಳಗಿಸಲಾಗಿತ್ತು. ವಿದ್ಯುತ್ ರಿಪೇರಿ ಇದೆ, ಸರಿಪಡಿಸ್ಕೊಡಿ ಅಂತ ಹೇಳಿ ಕರೆ ಬಂದ ಹಿನ್ನೆಲೆ ಕಂಬ ಪರಿಶೀಲಿಸೋದಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಬಹಿಷ್ಕಾರ ಹಾಕಿರುವಂತಹ ವ್ಯಕ್ತಿ ಬಂದು ಕಂಬ ಪರಿಶೀಲನೆ ಮಾಡ್ತಾ ಇರೋದಕ್ಕೆ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಈಗ ಕೇಳಿ ಬಂದಿರುವಂತಹ ಆರೋಪ. ಇದರ ಹಿನ್ನೆಲೆ ಗಮನಿಸ್ತಾ ಹೋದಾಗ ವಸಂತ ದಂಪತಿ ಪುತ್ರಿ ಅಂತರ್ಜಾತಿ ಯುವಕನನ್ನ ಮದುವೆಯಾಗಿರ್ತಾಳೆ. ವಸಂತ ಕುಟುಂಬ ಹಾಗೂ ಅವರಿಗೆ ಸಹಕರಿಸಿದವರಿಗೆ ಬಹಿಷ್ಕಾರ ಹಾಕಿರಲಾಗುತ್ತೆ. ಅದೇ ರೀತಿ ಎಲೆಕ್ಟ್ರಿಷಿಯನ್ ವೆಂಕಟೇಶ್ ನಾಯಕ್ ಕೂಡ ಬಹಿಷ್ಕಾರಕ್ಕೆ ಒಳಗಾಗಿದ್ರು. ನಿಮ್ಮ ವಿಚಾರ ಬಂದಿಲ್ಲ ನಾವು ನಮ್ಮನ್ನ ಸಾಮಾಜಿಕ ಬಹಿಷ್ಕಾರ ಹಾಕವ್ರೆ. ಯಾತಗ ಹಾಕವ್ರೆ ಏನು ಎಂತು ಅನ್ನೋದು ನಮ್ಗೆ ಅರ್ಥ ಇಲ್ಲ. ಯಾಕೆಂದ್ರೆ ನನ್ನ ಮಗಳು ಓದಕ್ಕೆ ಹೋಗ್ತಾ ಇದ್ಲು. ಅಲ್ಲೇ ಒಂದು ಹುಡುಗನ ಪ್ರೀತಿಸ್ಕೊಂಡು ಮದುವೆ ಮಾಡಿದ್ದೀವಿ. ಅವಳಿಗೊಂದು ಮಗುನೂ ಆಗದೆ. ನಾವು ಇಷ್ಟಪಟ್ಟಿದ್ಲು, ನಾವು ಇಷ್ಟಪಟ್ಟ ಹುಡುಗನ ನೋಡ್ಬಿಟ್ಟು ಕ್ರಿಸ್ತನು ಮದುವೆ ಮಾಡಿದ್ದೀವಿ. ಅದಕ್ಕೆ ಊರಲ್ಲಿ ಸಾಮಾಜಿಕ ಎಲ್ಲ ಸೇರ್ಕೊಂಡು ಊರವರು ಸಾಮಾಜಿಕ ಬಹಿಷ್ಕಾರ ಹಾಕಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಇದೇನಿದು ಘಟನೆ? ಈಗಿನ ಕಾಲದಲ್ಲೂ ಕೂಡ ಬಹಿಷ್ಕಾರ ಹಾಕೋದು, ಅವರು ಕೆಲಸ ಅವರ ಕರ್ತವ್ಯ ನಿರ್ವಹಿಸೋದಕ್ಕೆ ಅಂತ ಬಂದಾಗ ಅದಕ್ಕೆ ಅಡ್ಡಿಪಡಿಸ್ತಾರೆ ಅಂತಂದ್ರೆ ಅಚ್ಚರಿ ಆಗತ್ತೆ. ಘಟನೆ ಬಗ್ಗೆ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತ? ಪ್ರತಿಭಾ, ಖಂಡಿತವಾಗಿಯೂ ಸಾಮಾಜಿಕ ಬಹಿಷ್ಕಾರ ಅನ್ನೋ ಅನಿಷ್ಟ ಸಾಮಾಜಿಕ ಪಿಡುಗು ಅಲ್ಲಲ್ಲಿ ಪಳೆಯುಳಿಕೆ ಅಂತ ಇರುವಂಥದ್ದು ನಾಗರಿಕ ಸಮಾಜ ತಲೆಸಗಿಸುವಂತಹ ವಿಚಾರ. ಇಂಥದೇ ಒಂದು ಘಟನೆಗೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕೊತ್ತೆಗಾಲ ಗ್ರಾಮ ಈಗ ಸಾಕ್ಷಿಯಾಗಿದೆ. ಅಲ್ಲಿನ ಎಲೆಕ್ಟ್ರಿಷಿಯನ್ ವೆಂಕಟೇಶ್ ನಾಯಕ್ ಅನ್ನೋರು ಈ ಒಂದು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ. ಏನು ಗ್ರಾಮದಲ್ಲಿ ಒಂದು ವಿದ್ಯುತ್ ಕಂಬವನ್ನು ಸರಿಪಡಿಸಲಿಕ್ಕೆ ಅವರು ಕಂಬವನ್ನು ಮುಟ್ಟಿದ್ರು ಅಂತೇಳಿ ಸಾಮಾಜಿಕ ಬಹಿಷ್ಕಾರ ಹಾಕಿರೋದು ಮಾತ್ರವಲ್ಲ, ಅವರ ಮೇಲೆ ಹಲ್ಲೆ ಮಾಡಲಿಕ್ಕೂ ಸಹ ಗ್ರಾಮಸ್ಥರು ಮುಂದಾಗಿದ್ದಾರೆ ಒಂದು ಆರೋಪ ಕೇಳಿ ಬಂದಿದೆ. ಇದೀಗ ವೆಂಕಟೇಶ್ ನಾಯಕ್ ಗ್ರಾಮದ ರವಿ ಮತ್ತೆ ಕರುಣಾಕರನ್ ಸೇರಿ ಮೂವರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಪ್ರಮುಖವಾಗಿ ಈ ಒಂದು ಗ್ರಾಮದಲ್ಲಿ ಅಂತರ್ಜಾತಿ ವಿವಾಹವಾಗಿತ್ತು. ವಸಂತ ದಂಪತಿಯ ಪುತ್ರಿ ಅಂತರ್ಜಾತಿ ವಿವಾಹವನ್ನವಾಗಿದ್ರು. ವೆಂಕಟೇಶ್ ನಾಯಕ್ ಅವರಿಗೆ ಸಹಕಾರ ಮಾಡದ ಅಂತೇಳಿ ಅವರ ಕುಟುಂಬ ಮತ್ತು ವೆಂಕಟೇಶ್ ನಾಯಕ್ ಸೇರಿದಂತೆ ಸಾಕಷ್ಟು ಜನರಿಗೆ ಒಂದು ಸಾಮಾಜಿಕ ಬಹಿಷ್ಕಾರ ಇರುವಂತಹ ಕೆಲಸವನ್ನ ಕೆಲ ಗ್ರಾಮಸ್ಥರು ಮಾಡಿದ್ರು. ಈ ಬಗ್ಗೆ ತಹಸೀಲ್ದಾರ್ಗೆ ದೂರನ್ನು ಸಹ ನೀಡಲಾಗಿತ್ತು. ತಹಸೀಲ್ದಾರ್ ಇಬ್ಬರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಆದರೆ ಯಾವುದೋ ಕಾರಣಕ್ಕೆ ಅಲ್ಲಿ ಗ್ರಾಮಸ್ಥರೆಲ್ಲ ಒಂದಾಗಿ ಆತ ಏನು ಆ ಕಂಬದಲ್ಲಿ ರಿಪೇರಿ ಕೆಲಸಕ್ಕೆ ಅಂತ ಹೋಗಿ ಕಂಬವನ್ನು ಮುಟ್ಟಿದ್ದ ಅನ್ನೋದೇ ಕಾರಣಕ್ಕಾಗಿ ಆತನ ಮೇಲೆ ಹಲ್ಲೆಗೆ ಮುಂದಾದ್ರು ಅಂತೇಳಿ ಈಗ ದೂರು ಕೇಳಿ ಬಂದಿದೆ. ಖಂಡಿತವಾಗಿಯೂ ಮೈಸೂರು ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಂಥ ಅನಿಷ್ಟ ಪದ್ಧತಿ ಎಲ್ಲೂ ಸಹ ಇರಬಾರ್ದು. ಯಾಕಂದರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಇಂಥ ಕೃತ್ಯಗಳಾದಂತಹ ಸಂದರ್ಭಗಳಲ್ಲಿ ಎಲ್ಲ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಯಾರು ಈ ರೀತಿ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಡಿಸ್ತಾರೆ ಅವರಿಗೆ ಕಠಿಣವಾದಂತಹ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತೆ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಬೇಕು. ಈ ರೀತಿ ಜಾಗೃತಿ ಮೂಡಿಸಿಲ್ಲ ಅಂತ ಹೇಳಿದ್ರೆ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರ್ತದೆ. ಗ್ರಾಮದಲ್ಲಿ ಸಾಮರಸ್ಯ ಜೀವನ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ವೆಂಕಟೇಶ್ ನಾಯಕ್ ಅವರನ್ನು ದೂರ ನೀಡಿದರೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮ ಆಗಬೇಕು ಅಂತೇಳಿ ಸಾಕಷ್ಟು ಜನರು ಅಲ್ಲಿ ಒತ್ತಾಯಿಸಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮ ಮಾಹಿತಿಗೆ.